Hello, my dear students. In this today's class, we'll discuss about the Indian constitutional provisions regarding women. ಇವತ್ತಿನ ದಿನದಲ್ಲಿ ನಾವು ಭಾರತದ ಸಂವಿಧಾನದಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಂತ ಅವಕಾಶಗಳು ಏನೇನಿದಾವೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. So the principle of gender equality is enshrined in the Indian constitutions in its preamble, fundamental rights, fundamental duties, and directive principles of the state policy. ಸೊ ದ ಜೆಂಡರ್ ಈಕ್ವಾಲಿಟಿ ಲಿಂಗ ಸಮಾನತೆಯನ್ನು ನಾವು ಎಲ್ಲೆಲ್ಲಿ ನೋಡಬಹುದು ಅಂತಂತಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಮೊದಲನೇದಾಗಿ ಪೂರ್ವ ಪೀಠಿಕೆಯಲ್ಲಿ ದಟ್ಸ್ ದ ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು that which we call in the second sem we have seen that four pillars of the Indian constitution. That's the four pillars of the Indian constitution is the preamble of our Indian constitution, fundamental rights, fundamental duties, and the directive principles of the state policy. So in these all four pillars of the Indian constitution, we can see the gender equality that has been enshrined in our Indian constitution. So the Indian constitution not only grants equality to women but also empowers the state to adopt the measures of positive discrimination in the favor of women for neutralizing the cumulative socio-economic and political disadvantages faced by them. So if you look into the Indian constitution, it not only grants for the equality, the Indian constitution is not only providing the equality for women, but it also looking towards the other positive discrimination which has been in favor, and it is trying to neutralize the cumulative ಸೋಷಿಯೋ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹೆಣ್ಮಕ್ಳು ಎಲ್ಲೆಲ್ಲಿ ಅದರಿಂದ ಹಿಂದೆ ಬೀಳ್ತಾ ಇದಾರೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಎಲ್ಲದರಲ್ಲಿ ಸಮಾನತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲ ಆರ್ಟಿಕಲ್ಸ್ ಮ್ಯಾಕ್ಸಿಮಮ್ ಆರ್ಟಿಕಲ್ಸ್ ಅಲ್ಲಿ ನಾವು ನೋಡ್ತೀವಿ ಇವತ್ತಿನ ದಿನದಲ್ಲಿ ವಿ ಆರ್ ಲುಕಿಂಗ್ ಟುವರ್ಡ್ಸ್ ವಾಟ್ ಆರ್ ದ ಆರ್ಟಿಕಲ್ಸ್ ದಟ್ ಹಸ್ ಬೀನ್ ಗಿವನ್ ಇನ್ ಅ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. So fundamental rights among others ensure equality before the law and equal protection of the law. ಸೊ ನಾವು ಮೂಲಭೂತ ಹಕ್ಕುಗಳಲ್ಲಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಸೊ ಪ್ರತಿಯೊಬ್ಬರು ಕಾನೂನು ಮುಂದೆ ಸಮಾನ ಅಂತ ಹೇಳ್ಬಿಟ್ಟು ಇಟ್ ಪ್ರೊಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಎನಿ ಸಿಟಿಜನ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜನ್ ರೇಸ್ ಕಾಸ್ಟ್ ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್ ಅಂಡ್ ಗ್ಯಾರಂಟಿ equality of opportunity of all the citizens in matters relating to the employment. ಸೊ ಇಂದ ಇಫ್ ಯು ಲುಕ್ ಟುವರ್ಡ್ಸ್ ದಿಸ್ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳಲ್ಲಿ ನಾವು ನೋಡೋದಾದ್ರೆ ಸೊ ಪ್ರತಿಯೊಬ್ಬ ನಾಗರಿಕನು ಸಮಾನನು ಅಂತ ಹೇಳ್ಬಿಟ್ಟು ಕಾನೂನು ಮುಂದೆ ಎಲ್ಲ ಸಮಾನನು ಅಂತ ಹೇಳ್ಬಿಟ್ಟು ಮತ್ತೆ ಯಾವುದೇ ಜಾತಿ ಆಧಾರದ ಮೇಲಾಗ್ಲಿ ಮತ ಆಧಾರದ ಮೇಲಾಗ್ಲಿ ಅಥವಾ ಮೂಲ ವಂಶ ಲಿಂಗ ಆಧಾರದ ಮೇಲಾಗ್ಲಿ ಜನ್ಮ ಸ್ಥಳ ಆಧಾರದ ಮೇಲಾಗ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ ಇನ್ ಡಿಫ್ರೆಂಟ್ ಆರ್ಟಿಕಲ್ಸ್. ಸೊ ಅದನ್ನ ನಾವು ಆರ್ಟಿಕಲ್ 14 ಅಲ್ಲಿ ನೋಡ್ತೀವಿ, ಆರ್ಟಿಕಲ್ 15 ಅಲ್ಲಿ ನೋಡ್ತೀವಿ, ಆರ್ಟಿಕಲ್ 15(3) ನೋಡ್ತೀವಿ, ಆರ್ಟಿಕಲ್ 16 ಅಲ್ಲಿ ನೋಡ್ತೀವಿ. And even we look these things in this article 39A, 39B, 39C, and article 42 of the constitution, which are very specific regarding and given importance in this regard. So for in this constitutional privileges we look towards the article 14. So article 14 ಏನು ಹೇಳುತ್ತೆ ಅಂತಂತಂದ್ರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ಬಿಟ್ಟು ನಾವು ಆರ್ಟಿಕಲ್ 14 ಅಲ್ಲಿ ನೋಡ್ತೀವಿ. ಸೊ ದ ಸ್ಟೇಟ್ ಶಲ್ ನಾಟ್ ಡಿನೈ ಟು ಎನಿ ಪರ್ಸನ್ಸ್ ಈಕ್ವಾಲಿಟಿ ಬಿಫೋರ್ ದ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೆ ಸಮಾನತೆ ಹಕ್ಕನ್ನು ನೀಡ್ತದೆ ಅಂತಂದ್ರೆ ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು. ವಿ ಆರ್ ಟಾಕಿಂಗ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ದಟ್ ಹಸ್ ಬೀನ್ ರಿಗಾರ್ಡೆಡ್ that has been given to the women. So equality before law for women, that is in article 14 we see that it shall not deny to any person equality before the law. ಅಂತೆ ಯಾವುದೇ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಇವನ್ ಇನ್ ದ ಬೋತ್ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ದ ಸೆಂಟ್ರಲ್ ಗವರ್ಮೆಂಟ್ ಇಟ್ ಕೆನಾಟ್ ಡಿಸ್ಕ್ರಿಮಿನೇಟ್ ಇಟ್ಸ್ ರೈಟ್ಸ್ to the women and for the men also. And in Article 15, we see that the state shall not discriminate against any citizen on grounds only of religion, race, caste, sex, place of birth, or any of them. So in the last slide, we have seen that article fundamental rights, what it has said. So here in the article 15(1), we see that ಅಂತಂದ್ರೆ ರಾಜ್ಯ ಸರ್ಕಾರವು ಯಾವುದೇ ನಾಗರಿಕನಿಗೆ ವಿರೋಧವಾಗಲಿ ಅಥವಾ ಮತದ ಮೇಲಾಗಲಿ ಅಥವಾ ಮೂಲ ವಂಶದ ಮೇಲಾಗಲಿ ಅಥವಾ ಜಾತಿ ಲಿಂಗ ಜನ್ಮಸ್ಥಳ ಅಥವಾ ಅವುಗಳ ಯಾವುದೇ ಆಧಾರದ ಮೇಲೆ ಮಾತ್ರ ತಾರತಮ್ಯ ಮಾಡತಕ್ಕದಲ್ಲ. ಸೊ ಯಾರಿಗೇ ಆಗ್ಲಿ, ಸೊ ಇವು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟವನಲ್ಲ ಅಥವಾ ನಮ್ಮ ಜಾತಿಗೆ ಸಂಬಂಧಪಟ್ಟವನಲ್ಲ ಅಥವಾ ನಮ್ಮ ಇದು ರಾಜ್ಯದಲ್ಲಿ ಹುಟ್ಟಿದವನಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದಂತ ತಾರತಮ್ಯ ಮಾಡೋ ಹಾಗಿಲ್ಲ, ಎಲ್ಲರೂ ಸಮಾನರು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 15(1) ಅಲ್ಲಿ ನೋಡ್ತೀವಿ. And it shall not make any special and to make any the state has to make any special provision in favor of women and children. So nothing in the article what we see in the article 15(3) shall prevent the state from making
any special provision for women and children. So it has got all the rights to make the special provision for women and children. And in the Article 16, we see that equality of opportunity for all citizens in matter relating to the employment or appointment to any office under the ಸ್ಟೇಟ್ ಅಂದರೆ ಆರ್ಟಿಕಲ್ 16 ನಾವು ಏನು ನೋಡ್ತೀವಿ ಅಂತಂದ್ರೆ ಸಾರ್ವಜನಿಕರ ಸೇವೆಯಲ್ಲಿ ಸಮಾನ ಅವಕಾಶ ಅಂತ ಹೇಳ್ಬಿಟ್ಟು. ಸೊ ರಾಜ್ಯಾಧೀನಿಗೆ ಸೇವೆಗೆ ಸಂಬಂಧಪಟ್ಟಂತ ಅಥವಾ ಯಾವುದೇ ಹುದ್ದೆಗೆ ನಿಯುಕ್ತಿ ಮಾಡಲಿಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ ಇರಬೇಕು ಅಂತ ಹೇಳ್ಬಿಟ್ಟು ಇನ್ ದ ಮ್ಯಾಟರ್ಸ್ ಆಫ್ ದ ಎಂಪ್ಲಾಯ್ಮೆಂಟ್ ಆರ್ ದ ಅಪಾಯಿಂಟ್ಮೆಂಟ್. ಸೊ ಯಾವುದೇ ಕೆಲಸಕ್ಕಾಗಲಿ ಸಮಾನ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 16 ಅಲ್ಲಿ ನಾವು ನೋಡ್ತೀವಿ. Then Article 39A, it states that the state has to direct its policy towards securing for men and women equally the right to an advocate means of livelihood. ಅಂತಂದ್ರೆ ರಾಜ್ಯವು ಅಂದ್ರೆ ಕೆಲವೊಂದು ಸಮಾಜ ಸೇವೆ ನಿಯಮಗಳಲ್ಲಿ ಕೆಲವೊಂದು ಪಾಲಿಸಬೇಕಾಗುತ್ತೆ. ಸೊ ಆಲ್ ಆರ್ ಈಕ್ವಲ್ ಅಂತಂದ್ರೆ ಅವರು ತಮ್ಮ ಉಪಜೀವನಕ್ಕೆ ಬೇಕಾದಂಥದ್ದು ಏನೇನು ಅವಶ್ಯಕತೆಗಳಿದಾವೋ ಅದು ಸ್ಟೇಟ್ ಹ್ಯಾಸ್ ಟು ಡೈರೆಕ್ಟ್ ಅದಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳನ್ನು ಮಾಡಿಕೊಡ್ಬೇಕು. ಸೊ ಹಿಯರ್ ವಿ ಸಿ ದಟ್ ಇನ್ ದ ಆರ್ಟಿಕಲ್ 39A it says that it is to direct its policy towards securing for men and women equally the right to an advocate means of livelihood. ಎಲ್ರಿಗೂ ಸಮಾನವಾಗಿ ಜೀವಿಸುವಂತ ಅವಕಾಶ ಇದೆ, ಅದು ಆರ್ಟಿಕಲ್ 39A ನಲ್ಲಿ ನೋಡ್ತೀವಿ. ಮತ್ತೆ ಅದೇ ಆರ್ಟಿಕಲ್ 39D ದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಬೋತ್ ಮೆನ್ ಅಂಡ್ ವುಮೆನ್. ಸಮಾನ ಕೆಲಸಕ್ಕೆ ಸಮಾನವಾದಂತ ವೇತನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು. ಸ್ಪೆಷಲಿ ಈ ಕೂಲಿ ಕಾರ್ಮಿಕರಲ್ಲಿ ನಾವು ನೋಡ್ತೀವಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಇರೋದಿಲ್ಲ. ಹೆಣ್ಣಾಳಿಗೆ ಒಂದು ಕೂಲಿ ಇರುತ್ತೆ, ಗಂಡಾಳಿಗೆ ಒಂದು ಕೂಲಿ ಇರುತ್ತೆ. ಸೊ ಹಿಂಗಾಗ್ಬಿಟ್ಟು ಆರ್ಟಿಕಲ್ 39D ದಲ್ಲಿ ನಾವು ನೋಡ್ತೀವಿ ದಟ್ ಈಕ್ವಲ್ ಪೇ ಶುಡ್ ಬಿ ಗಿವನ್ ಫಾರ್ ಈಕ್ವಲ್ ವರ್ಕ್ ಫಾರ್ ಬೋತ್ ಮೆನ್ ಅಂಡ್ ವಿಮೆನ್. ಸೊ ಸಮಾನ ಕೆಲಸಕ್ಕೆ ಸಮಾನವಾದಂಥ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು 39D ದಲ್ಲಿ ನಾವು ನೋಡ್ತೀವಿ. And again in 39A we can see that to promote the justice on the basis of equal opportunity and to provide free legal aid by suitable legislation or scheme or in any other ways to ensure that opportunities for securing justice are not denied to any citizen by reason of economic or other disabilities. So ಆರ್ಟಿಕಲ್ 39A ದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಸಮಾನ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಮತ್ತು ಉಚಿತ ನ್ಯಾಯದ ಕಾನೂನಿನ ನೆರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದ್ಸತಿ ಏನಾಗುತ್ತೆ ಅಂತಂತಂದ್ರೆ ಯಾವುದೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇರುತ್ತೆ, ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಇರುತ್ತೆ, ಆಮೇಲೆ ಕೆಲವು ಜಗಳಗಳಿರ್ತವೆ, ಫ್ಯಾಮಿಲಿ ಪ್ರಾಬ್ಲಮ್ಸ್, ಸೋ ಮೆನಿ ಪ್ರಾಬ್ಲಮ್ಸ್ ವಿಲ್ ಬಿ ದೇರ್. ಬಿಸ್ನೆಸ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಏನಾಗಿರುತ್ತೆ ಅಂತಂದ್ರೆ ಕೆಲವರಿಗೆ ಪ್ರೈವೇಟ್ ಅಡ್ವೊಕೇಟ್ ಇಟ್ಕೊಳಿಕ್ ಆಗೋದಿಲ್ಲ. ಸೊ ಅಂತ ಸಮಯದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಆರ್ಟಿಕಲ್ 39A ದಲ್ಲಿ ಏನ್ ಹೇಳ್ತಾರೆ ಅಂತಂತಂದ್ರೆ ಈ ಗೌರ್ಮೆಂಟ್ ಅಡ್ವೊಕೇಟ್ಸ್ ನ ಹೋಗಿ ಕನ್ಸಲ್ಟ್ ಮಾಡ್ಬಿಟ್ಟು ನಮ್ಮ ಪರವಾಗಿ ನೀವು ಈ ಒಂದು ಪ್ರಾಬ್ಲಮ್ಸ್ ನ ನೀವು ನಮ್ಮ ಪರವಾಗಿ ನೀವು ಇದನ್ನ ಫೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿ ಕ್ಯಾನ್ ಆಸ್ಕ್. ಸೊ ದಟ್ ಈಸ್ ದ ರೀಸನ್ ದಟ್ ದ ಆರ್ಟಿಕಲ್ 39A ದಲ್ಲಿ ವಿ ಕ್ಯಾನ್ ಸಿ ದಟ್ ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್ ಅಂತಂದ್ರೆ ಸಮಾನ ನ್ಯಾಯವನ್ನು ಕೊಡಬೇಕು, ಎಲ್ರಿಗೂ ಸಮಾನವಾದಂತ ನ್ಯಾಯ ಮತ್ತು ಉಚಿತ ಕಾನೂನಿನ ನೆರವನ್ನು ಪಡೆದುಕೊಳ್ಳುವ ಅಧಿಕಾರ ಇದೆ ಅಂತಂದ್ರೆ ಕೆಲವರು ಬಡವರಿಗೆ ಅಡ್ವೊಕೇಟ್ನ ಇಟ್ಕೊಂಡು ತಮ್ಮ ಒಂದು ಹಕ್ಕನ್ನು ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅಂತ ಸಮಯದಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ಸ್ ಇರ್ತಾರೆ, ಅವ್ರ ಕಡೆ ಹೋಗಿ ಅಪ್ರೋಚ್ ಆದ್ವಿ ಅಂತಂತಂದ್ರೆ ನಮಗೆ ಅವರು ಗೌರ್ಮೆಂಟ್ ವಿಲ್ ಬಿ ಪೇಯಿಂಗ್ ದ ಸ್ಯಾಲರಿ ಫಾರ್ ದ ಅಡ್ವೊಕೇಟ್ಸ್. ಸೊ ದೇ ವಿಲ್ ಬಿ ಫೈಟಿಂಗ್ ಆನ್ ಬಿಹಾಫ್ ಆಫ್ ಅಸ್. ಸೊ ದಟ್ ಈಸ್ ಅಕಾರ್ಡಿಂಗ್ ಟು ಆರ್ಟಿಕಲ್ 39A. And Article 42, we see that the state to make provisions for securing just and humane condition and for maternity relief. ಸೊ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಸಮಾನವಾದಂಥ ಅವಕಾಶಗಳನ್ನು ಆರ್ಟಿಕಲ್ 42 ದಲ್ಲಿ ನೋಡ್ತೀವಿ. ಅದ್ರ ಜೊತೆಗೆ ನಾವು ನೋಡ್ತೀವಿ ಮೆಟರ್ನಿಟಿ ರಿಲೀಫ್ ಅಂದ್ರೆ ಹೆರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಮೆಟರ್ನಿಟಿ ರಿಲೀಫ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ, ಆಮೇಲೆ ಇವನ್ ಫಾರ್ ದ ಪ್ರೈವೇಟ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ದ ಗೌರ್ಮೆಂಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಏಡೆಡ್, ಅನ್ಏಡೆಡ್, ಇನ್ ಆಲ್ ದ ಸೆಕ್ಟರ್ಸ್. ಸ್ಪೆಷಲಿ ನಮ್ಮಲ್ಲಿರೋದು 3 ಸೆಕ್ಟರ್ಸ್: ಗೌರ್ಮೆಂಟ್, ಪ್ರೈವೇಟ್, ಏಡೆಡ್. ಸೊ ಈ ಎಲ್ಲಾ ಸೆಕ್ಟರ್ಸ್ ಅಲ್ಲಿನೂ ಎಲ್ರಿಗೂ ಮೆಟರ್ನಿಟಿ ರಿಲೀಫ್ ಕಂಪಲ್ಸರಿ ಕೊಡಲೇಬೇಕು. ಸೊ ಈಗೆಲ್ಲ 180 days ಗೌರ್ಮೆಂಟ್ ಹ್ಯಾಸ್ ಸ್ಯಾಂಕ್ಷನ್ಡ್ 180 days ಮೆಟರ್ನಿಟಿ ಲೀವ್. ಸೊ ಹೆಣ್ಮಕ್ಳಿಗೆ ಅದು ಒಂದು ಒಳ್ಳೆ ಅವಕಾಶವನ್ನು ನಮ್ಮ ಸಂವಿಧಾನದಲ್ಲಿ ನಾವು ನೋಡ್ಬೋದು. ಮುಂಚೆ ಆ ರೀತಿಯಾದಂಥ ಹೆರಿಗೆಯ ರಜೆಗಳು ಇರ್ತಿದ್ದಿಲ್ಲ. ಅಂತಂದ್ರೆ 15 ದಿನ ಆಯಿತು, ಆಮೇಲೆ 1 ತಿಂಗಳಾಯಿತು, 45 ದಿನ ಆಯಿತು. ಸೊ ಹಂತವಾಗಿ ಬದಲಾವಣೆ ಆಗ್ತಾ ಬಂದು ಹೀಗೆ 180 ದಿನದ ತನಕ ಬಂದಿದೆ. ದಟ್ ಈಸ್ ಫಾರ್ 6 months. Then the state to promote with special care
for education and economic interest of the weaker section of the people and to protect them from social injustice and all forms of exploitation. ಸೊ ಆರ್ಟಿಕಲ್ 46 ಅಲ್ಲಿ ನಾವು ಏನು ನೋಡ್ತೀವಿ ಅಂತಂತಂದ್ರೆ ದ ಸ್ಟೇಟ್ ಹ್ಯಾಸ್ ಟು ಪ್ರಮೋಟ್ ಎ ಸ್ಪೆಷಲ್ ಕೇರ್. ಯಾರ್ಯಾರಿಗೆ ದೇ ಹ್ಯಾವ್ ಟು ಗಿವ್ ಎನ್ ಸ್ಪೆಷಲ್ ಕೇರ್? ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ಹೂ ಆರ್ ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ? ದೇ ಆರ್ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂಡ್ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ದೇ ಆರ್ ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ಸೊ ಈ ಒಂದು ವೀಕರ್ ಸೆಕ್ಷನ್ಸ್ಗೆ ನಾವೇನು ಕೊಡಬೇಕು ಅಂತಂತಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ದೇ ಆರ್ ಸೇಯಿಂಗ್ ದಟ್ ಯು ಶುಡ್ ಪ್ರಮೋಟ್ ಎಜುಕೇಷನ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್. ಅಂದರೆ ಅವರಿಗೆ ಆರ್ಥಿಕವಾದಂಥ ಮತ್ತು ಶೈಕ್ಷಣಿಕವಾದಂಥ ಒಂದು ಹಕ್ಕುಗಳನ್ನು ಸಮಾನವಾಗಿ ಆರ್ಥಿಕ ಹಕ್ಕು ಮತ್ತು ಶೈಕ್ಷಣಿಕ ಹಕ್ಕನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 46 ಅಲ್ಲಿ ನಾವು ನೋಡ್ತೀವಿ. ಅಂತಂದ್ರೆ ಹಿಂದುಳಿದ ಜಾತಿ ಮತ್ತು ಜನಾಂಗದ ಶೈಕ್ಷಣಿಕ ಮತ್ತು ಆರ್ಥಿಕ ಮಟ್ಟವನ್ನು ಸುಧಾರಿಸಲು ಕ್ರಮವನ್ನು ತೆಗೆದುಕೊಳ್ಬೇಕು. ಅದು ಆರ್ಟಿಕಲ್ 46 ಅಲ್ಲಿ ನಾವು ನೋಡ್ತೀವಿ. ದೆನ್ ಆರ್ಟಿಕಲ್ 47 ಅಲ್ಲಿ ನಾವು ಏನು ನೋಡ್ತೀವಿ ಅಂತಂತಂದ್ರೆ the state to raise the level of nutrition and the standard of living of its people. So it is the duty of the state to raise the level of the nutrition. ಅಂತಂತಂದ್ರೆ ಸಾರ್ವಜನಿಕರ ಆರೋಗ್ಯ ಸುಧಾರಣೆಯನ್ನು ಕ್ರಮ ತೆಗೆದುಕೊಳ್ಳುವುದು ಯಾರ್ದು ಕೆಲಸ ಆಗಿದೆ ಅಂತಂತಂದ್ರೆ ರಾಜ್ಯ ಸರ್ಕಾರದ ಕೆಲಸ ಆಗಿದೆ. ಅಂತಂದ್ರೆ ಮಕ್ಕಳಿಗೆ ಸರಿಯಾದ ರೀತಿ ಪೌಷ್ಟಿಕಾಂಶವುಳ್ಳಂತ ಆಹಾರ ಸಿಗ್ತಾ ಇದೆನೋ ಇಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ವೆದರ್ ದ ಪೀಪಲ್ ಆರ್ ಲಿವಿಂಗ್ ಇನ್ ದ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತ ಹೇಳ್ಬಿಟ್ಟು. ಸೊ ಹಿಂಗಾಗ್ಬಿಟ್ಟು KG ಇಂದ PG ತನಕ ಯು ಕ್ಯಾನ್ ಸಿ ದಟ್ ವಿಮೆನ್ ಆರ್ ಗೆಟಿಂಗ್ ಆಲ್ ಕೈಂಡ್ ಆಫ್ ಫೆಸಿಲಿಟೀಸ್. ಇದರಿಂದ ಹಿಡಿದು ಬಿಟ್ಟು ಮಕ್ಕಳ ಇದು ಪ್ರೆಗ್ನೆನ್ಸಿ, ರೈಟ್ ಫ್ರಮ್ ದ ಪ್ರೆಗ್ನೆನ್ಸಿ ಇಂದ ಹಿಡಿದು ಎಲ್ಲ ಭಾಗ್ಯ ಯೋಜನೆಗಳು ನಮ್ಮ ಸರ್ಕಾರ ಕೊಡ್ತಾನೆ ಬಂದಿದೆ. ಸೊ ಹಿಂಗಾಗ್ಬಿಟ್ಟು ಮಕ್ಕಳನ್ನ ಬೆಳೆಸ್ಲಿಕ್ಕೆ ಅಥವಾ ಇದನ್ನ ಇದನ್ನ ಶಿಕ್ಷಣ ಕೊಡ್ಲಿಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ. ಯಾಕಂದ್ರೆ ಆರ್ಟಿಕಲ್ 45 ನಾವು ನೋಡೋದಾದ್ರೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟಿಲ್ ದ ಚೈಲ್ಡ್ ಕಂಪ್ಲೀಟ್ಸ್ ದ ಏಜ್ ಆಫ್ 14 years ಅಂತ ಹೇಳ್ಬಿಟ್ಟು ನೋಡ್ತೀವಿ. ಉಚಿತವಾದ ಶಿಕ್ಷಣ ಕೊಟ್ಟಿದ್ದಾರೆ ಆರ್ಟಿಕಲ್ 45 ಅಲ್ಲಿ. ಮತ್ತೆ ಆರ್ಟಿಕಲ್ 47 ಅಲ್ಲಿ ನಾವು ನೋಡೋದಾದ್ರೆ ಯು ಹ್ಯಾವ್ ಟು ಸಿ ದ ಲೆವೆಲ್ ಆಫ್ ದ ನ್ಯೂಟ್ರಿಷನ್. ಸೊ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಸಿಗ್ತಾ ಇದೆನಾ ಇಲ್ಲ, ದೊಡ್ಡವ್ರಿಗೂ ಆಯ್ತು ಹೆಣ್ಮಕ್ಳಿಗೂ ಆಯ್ತು ಪೌಷ್ಟಿಕಾಂಶ ಆಹಾರ ಸಿಗ್ತಾನೆ. ಸೊ ಹಿಂಗಾಗ್ಬಿಟ್ಟು ಸ್ಕೂಲ್ಸ್ ಅಲ್ಲಿ ಮಿಡ್ ಡೇ ಮೀಲ್ಸ್ ಮಾಡಿದ್ದಾರೆ. ಆಮೇಲೆ ಸ್ಕೂಲ್ಗಳಲ್ಲಿ ಮಿಡ್ ಡೇ ಮೀಲ್ಸ್ ಜೊತೆಗೇನೆ ಮತ್ತೆ ಇದು ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ಆಮೇಲೆ ಇದರೊಳಗಡೆ ಇದು when they reach the certain age, all kinds of facilities has been given for the girls. We can say that even for the girls and for the women's, we can see that it has raised the nutrition level and standard of living of its people. Then article 51A and E, we can see that it has to promote harmony and spirit of common brotherhood among all the people of India and to renounce practice derogatory to the dignity of ವಿಮೆನ್. ಸೊ ಹೆಣ್ಮಕ್ಳಿಗೆ ಕುಂದು ತರುವಂಥ ಯಾವುದೇ ಒಂದು ಪ್ರಾಕ್ಟೀಸ್ನ ಯು ಶುಡ್ ನಾಟ್ ಡೂ. ಯು ಶುಡ್ ನಾಟ್ ಪ್ರಾಕ್ಟೀಸ್ ಎನಿ ಕೈಂಡ್ ಆಫ್ ಥಿಂಗ್ಸ್ ದಟ್ ಹರ್ಟ್ಸ್ ದ ವಿಮೆನ್. ಸೊ ದೋಸ್ ಕೈಂಡ್ಸ್ ಆಫ್ ಪ್ರಾಕ್ಟೀಸಸ್ should be stopped. That is according to the article 51A and E. So it says that you should promote a harmony and spirit of common brotherhood. ಅಂತಂತಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗಾಗಿ ಶ್ರಮಿಸುವುದು ಅಂತ ಹೇಳ್ಬಿಟ್ಟು. ಸೊ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 51A ಇಂದ ಮತ್ತು ಈ ತನಕ ನಾವು ನೋಡ್ತೀವಿ. ಸೊ ವಿ ಹ್ಯಾವ್ ಟು ಸ್ಪ್ರೆಡ್ ದ ಹಾರ್ಮನಿ ಅಮಾಂಗ್ ವಿಮೆನ್. ವಿ ಹ್ಯಾವ್ ಟು ಸ್ಪ್ರೆಡ್ ದ ಹಾರ್ಮನಿ ಅಮಾಂಗ್ ದ ಪೀಪಲ್. ಸೊ ಪೀಪಲ್ ಆಫ್ ಇಂಡಿಯಾ, ಬಿಕಾಸ್ ವಿ ನೀಡ್ ಟು ರಿನೌನ್ಸ್ ದೋಸ್ ಪ್ರಾಕ್ಟೀಸಸ್. ನಮ್ಮ ತಲಾಂತರಗಳಿಂದ ವಿಚಿತ್ರವಾದಂಥ ಪ್ರಾಕ್ಟೀಸಸ್ ನಮ್ಮ ಇಂಡಿಯನ್ ಸೊಸೈಟಿದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಸೊ ಅಂಥ ಒಂದು ಪ್ರಾಕ್ಟೀಸಸ್ ವಿಮೆನ್ ಹರ್ಟ್ ಆಗುವಂಥ ಎಲ್ಲ ಪ್ರಾಕ್ಟೀಸಸ್ನ we need to renounce. We should see that the dignity of women should not get hurt. That is according to article 51A and E. And in not less than article 24D3, we see that not less than 1/3 of the total number of seats to be filled by direct elections in every panchayat to be reserved for women, and such seats to be allotted by rotation of different constituency in a panchayat. So it includes not less than 1/3 of the total number of seats. So ಪ್ರತಿಯೊಂದು ಕಡೆ ಪ್ರತಿಯೊಂದು ವಿಲೇಜ್ ಅಲ್ಲಿ including the seats of the women belonging to the scheduled caste and scheduled tribes. ಸೊ ಟೋಟಲಿ ಜನರಲಿ ನಾವು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಟೋಟಲಿ ವಿಮೆನ್ಸ್ಗೆ irrespective of the caste. So women, even for the SC, ST, OBC, minority, general, all categories women, they can go for this seats has been reserved in the panchayat, and they can go for the elections also. So that seats not less than 1/3. So it includes for every woman where they on the rotation basis in the different constituencies in the panchayat, they can go for the elections.
And in Article 243D4, we see that not less than one third of the total number of offices of chairpersons in the panchayat at each level to be reserved for women. So not only the members, ಆರ್ಟಿಕಲ್ 243D3 ಅಲ್ಲಿ ನೀವು ನಾವು ನೋಡ್ತೀವಿ ಏನು ಅಂತಂತಂದ್ರೆ the reservation has been given for the members, but in Article 243D4 we see that even for the chairpersons it has been reserved. So that is even not less than one third of the total number of the offices of the chairpersons in the panchayat. So at each level to be reserved for women. That is according to Article 243D4. And in Article 243T3, what it says is that not less than one third, including the number of seats reserved for women belonging to the SC and ST, of the total number of seats to be filled by the direct elections in every municipality to be reserved for women, and such seats to be allotted by rotation to different constituency in a municipality. So now village panchayat al nodidhi, not less than one third of the population, including scheduled caste and the scheduled tribe, a woman can go for the this one elections. So one third of the population, one third of the majority, including scheduled caste and the scheduled tribes, as a member, panchayat member. And again in the Article 243D4 al now ನೋಡ್ತೀವಿ. So one third of the population, the majority, not less than one third of the total number of seats. ಅದರಲ್ಲಿ chairperson, first panchayat member, then chairperson. Now here in the municipality, not less than one third of the total number of the seats to be filled by the direct election in every municipality to be reserved for women. So one third of the total seats, that is including scheduled caste and the scheduled tribes of the women also, and even the minority and all the general merit women also, it is included here. It is that it is to be reserved for women, and such seats to be allotted by rotation. So rotation basis ಮೇಲೆ ಇದನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮುನ್ಸಿಪಾಲಿಟಿಯಲ್ಲಿ ರೊಟೇಷನ್ ಬೇಸಿಸ್ ಮೇಲೆ ಈ ಒಂದು ಸೀಟ್ಸ್ನ ರಿಸರ್ವ್ ಆಗಿ ಇಟ್ಟಿದ್ದಾರೆ. ಸೊ ಇದು ದ ಮೇನ್ thing what we have to remember over here in this constitutional provisions regarding women is that ಈ ಭಾರತದ ಸಂವಿಧಾನದಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಂತ ಅವಕಾಶಗಳಲ್ಲಿ ನಾವು ಮುಖ್ಯವಾದಂತ ಆರ್ಟಿಕಲ್ಸ್ ಯಾವ್ಯಾವ ನೆನ್ಪಿಟ್ಕೋಬೇಕು ಅಂತಂತಂದ್ರೆ ಆರ್ಟಿಕಲ್ 14, ಆರ್ಟಿಕಲ್ 15(1), ಆರ್ಟಿಕಲ್ 15(3), then article 16, then article 39A part 1 and article 39D, where and then article 39A also, then article 42, I think, yeah, article 42, then article 46, and even you have to remember that article 45, here I have not mentioned about the article 45, free and compulsory education till the child completes the age of 14 years, then article 47, then article 51A to E, then article 243D 3, then article 243D4, then Article 243T3. So these are the constitutional provisions that has been given specially for the women. So hope you have understood what are the constitutional provisions that has been given to women. So see you in the next class with much more things. Thank you. Have a good day.